ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು. ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು, ವಿಚಾರಣೆ ಮಾಡೋಕ್ಕೆಲ್ಲ ಅರ್ಹತೆ ಇದೆ, ಅವ್ರಿಗೆ ಕ್ಷಮತೆ ಇದೆ. ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ SIT ಮಾಡಿ ಅವರು ಚರ್ಚೆಗೆ ತಗೊಳ್ಬೇಕಾದ್ರೆ ಸರ್ ನಾಳೆ ಈಗ ನಾಳೆಗೆ ಇವತ್ತು ಬೇಡ. ನೀವು ಇವರ ಸೀನಿಯರ್ ಮೆಂಬರ್, ಇವರ ಸೀನಿಯರ್, ಇದು ಅಗತ್ಯದ ವಿಚಾರ. ಚರ್ಚೆ ತಗೊಳ್ಳಿ ಸರ್. ಅಗತ್ಯದ ವಿಚಾರ ತೆಗೆದುಕೊಂಡೇ ಪ್ರತಿಪಕ್ಷ ನಾಯಕರು ಮತ್ತು ಸುರುಕು ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರೋದು ಕೊಟ್ಟಿರೋದು. ಇದಕ್ಕೆ ಬೇಕಾದ ನಾಳೆಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾಳೆ ಉತ್ತರ ಕೊಡುವಾಗ ಮತ್ತೆ ಬೇಕಾದ್ರೆ ಚರ್ಚೆಗೆ ತಗೊಳ್ಳಿ. ಈಗ ಝೀರೋ ಅವರಲ್ಲ, ಅವಕಾಶ ಕೊಡ್ತಾರೆ. ಸಮಯ ಕೊಡ್ತಾ ಇದ್ದಾರೆ. ಎಡಪಂಥೀಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈಟ್ ತಂದು ಮಾತಾಡಿ. ಇವತ್ತು ಅದನ್ನ ಅನುಭವಿಸಿದ್ದೇವೆ ನಾವು. ಝೀರೋ ಅವರಲ್ಲಿ ಯಾಕೆ ಚರ್ಚೆ ಮಾಡ್ತೀವಿ? ಚರ್ಚೆಗೆ ಅವಕಾಶ ನೀವು ನಾಳೆ ಚರ್ಚೆಗೆ ಅವಕಾಶ ಕೇಳಿ, ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಹರೀಶ್ ಕೊಡ್ತೇನೆ ಚರ್ಚೆಗೆ. ಅದನ್ನ ಅನೇಕ ಜನ ಒತ್ತಾಯ ಮಾಡಿದ್ದಾರೆ. ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ದಿನೇಶ್ ಮಂತ್ರಿ ಅವರೇ, ನಾವು ನಿಷ್ಪಕ್ಷಪಾತವಾಗಿದ್ದೇವೆ. ನಾವು ಯಾರ ಪರನೂ ಇಲ್ಲ, ಎಡನೂ ಇಲ್ಲ, ಬಲನೂ ಇಲ್ಲ. ನಾವು ಎಲ್ಲರೂ ಬೇಕು ನಮ್ಗೆ. ನಾವು ಯಾರ ಮುಚ್ಚಾಕುವಂತ ಪ್ರಶ್ನೆ ಇಲ್ಲ. ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ. ಸತ್ಯಾಂಶ ಹೊರಗೆ ಬರ್ಬೇಕು. ನಾವು ಅವ್ರ ಪರ ಇವ್ರ ಪರ ಅಲ್ಲ, ನ್ಯಾಯದ ಪರ, ಸತ್ಯದ ಪರ ಅಷ್ಟೇ ನಾವು. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಸಚಿವರು ನಾಳೆ ಸ್ಟೇಟ್ಮೆಂಟ್ ಮಾಡ್ಲಿ. ನಾಳೆ ಕ್ವಶನ್ ಅವರ ಮೇಲೆ ಚರ್ಚೆ ಮಾಡಿದ್ರೆ ಎಲ್ಲರೂ ಅದಕ್ಕೆ ಒಪ್ಪಿದ್ದಾರೆ. ನಾಳೆನೇ ಹೇಳಿ, ನಾಳೆ ಚರ್ಚೆಗೆ SIT ವರದಿ ಬರೋವರೆಗೂ ಚರ್ಚೆ ಮಾಡಬಹುದು. ನಾವು ಮಧ್ಯಂತರ ವರದಿ ತಗೊಳ್ಳಿ. ಒಂದು ವಾರ ಏನ್ ಮಾಡಿದ್ರಿ? 12 ದಿನ ಎಷ್ಟು ಗುಂಡಿ ಆಗಿದ್ರಿ ಸರ್? ಎಷ್ಟು ಗುಂಡಿ ಆಗಿದ್ರಿ? ಒಂದು ವಾರದ ತನಿಖೆ ಏನಾಗಿದೆ ಅನ್ನೋದನ್ನ ಹೇಳಿ, ಸ್ಟೇಟ್ಮೆಂಟ್ ಮಾಡಿ. ಒಂದು ವಾರದ ಏನಾಗಿದೆ ಅಂತ ಇವತ್ತು ಇನ್ನೊಬ್ಬ ಬಂದು ಹೇಳಿಕೆ ಕೊಡ್ತಾನೆ, ನಾಳೆ ನಂದೊಂದು ಗುಂಡಿ ಇದೆ. ಚರ್ಚೆ ಮಾಡಬೇಕಿತ್ತಲ್ಲ. ನೀವು ಚರ್ಚೆಗೆ ಹರೀಶ್ ಮೇಲೆ ಚರ್ಚೆ ಕೇಳಿ. ಅಧ್ಯಕ್ಷರೇ ನೀವು ನನಗೆ 8 hours SIT ಅವ್ರ ಜೊತೆ ಇರ್ತಾನೆ. ಇನ್ ಮಿಕ್ಕಿದ ಟೈಮ್ ಎಲ್ಲಿರ್ತಾನೆ ಅಂತ ಗೊತ್ತಿಲ್ಲ. ಪ್ರತಿ ದಿವಸ ಹೊಸ ತಗೊಂಡ್ಬರ್ತಾನೆ. ಹೂ ಇಸ್ ಡೈರೆಕ್ಟಿಂಗ್? ಅಧ್ಯಕ್ಷರೇ, ಇದು ಪ್ರಶ್ನೆ. It should not become a command performance. ಮಾನ್ಯ ಪ್ರತಿಪಕ್ಷ ನಾಯಕರು should not become a command performance. ಆಮೇಲೆ ಯಾವ ಡೈರೆಕ್ಷನ್ ಆಗ್ತಾ ಇದೆ? ಆಮೇಲೆ ಒಂದು ವಾರ ಮುಗಿದ ನಂತರ ಮಾನಸಿಕ ಅಸ್ವಸ್ಥತೆ ಚರ್ಚೆ ಇಲ್ಲಿಯ ತನಕ ತೇಜವಾದ ಮಾಡಿ ಆಮೇಲೆ ಒಂದು ಮೆಂಟಲ್ ಹೇಳ್ಬಿಡ್ತೀರಿ ಅಷ್ಟೇ. ಯಾವ ರೀತಿ ಚರ್ಚೆ? ದಿನೇಶ್ ಅವರೇ, ಕೊನೆ ತನಿಖೆ ಮುಗಿತು, ಅವ್ರು ಹೇಳುವ ಹೊಸ ಹೊಸ ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ಕೊಡುವ. ನೀವು ನಾನು ಚರ್ಚೆ ಕೇಳಿ ಯಾಕೆ ಚರ್ಚೆ ಕೇಳಿ ಅಂತ ನೀವು ಕೇಳಿಕೊಂಡು ರೈತರಿಗೆ ಕೊಡ್ಲಿಲ್ಲ? ಅವರು ಝೀರೋ ಅವರಲ್ಲಿ ಪ್ರಸ್ತಾವನೆ ಮಾಡಿದಾಗ ನೀವು ಚರ್ಚೆಗೆ ನಿಂತರಾಗ್ತದ? ನೀವು ರೈತರಿಗೆ ಕೊಡಿ, ನೀವು ಸದಸ್ಯರಿದ್ದೀರಿ, ಬರೆದು ಕೊಡಿ. ಆಸಕ್ತಿ ಇದ್ರೆ ಒಂದು ಅಲ್ಲಿ ಹೋಗಿ ಮಾತಾಡುದಿಲ್ಲ, ಬರೆದು ಕೊಡುದಿಲ್ಲ. ಇಲ್ಲಿ ಝೀರೋ ಪ್ರಶ್ನೆ ಮಾಡಿ ನೀವೆಲ್ಲರೂ ಕೂಡ ಮಾತಾಡಿದ್ರೆ ಈ ಝೀರೋ ಚರ್ಚೆ ಏನಂತ ಇದು? ಪ್ರತಿಪಕ್ಷ ನಾಯಕರು ಶಿಕ್ಷಣ ಕನ್ವರ್ಟ್ ಮಾಡಿದ್ದೇವೆ. ಚರ್ಚೆ ಬಾಧಿತ ಆಗದ ರೀತಿ ಚರ್ಚೆ ಮಾಡಿ ಅವಕಾಶ ಕೊಟ್ಟಿದ್ದೇನೆ. ಅದಕ್ಕಿಂತ ಮುಂಚೆ ಒಂದು ಚುನಾವಣಾ ಪ್ರಸ್ತಾವ ಇದೆ, ಅದು 1 ನಿಮಿಷ ಮಾಡಿ ಮುಗಿಸ್ತೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೇನೆ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.